ಇಲ್ಲಿ ಧ್ಯಾನ ಅದೆಲ್ಲ ಮಾಡೋದಕ್ಕೆ ಒಂದು ಗುಹೆ ಥರ ಮಾಡ್ಕೊಂಡ್ರ ಧ್ಯಾನ ಮಂದಿರ ಥರ. ನಡ್ರಿ ಒಳಗೆ ಹೋಗಮ್. ನೈಟ್ ಭಾರಿ ಇದಲ್ಲ ಇದು. ಧ್ಯಾನ ಬಂದಿರ ತಪಸ್ವಿ. ಹಾಂ, ಧ್ಯಾನ ಮೆಡಿಟೇಷನ್ ಮಾಡಕಂದ್ರೆ ಇಲ್ಲಿ ಯಾರು ಡಿಸ್ಟರ್ಬೆನ್ಸ್ ಇರಲ್ಲ. ಫುಲ್ ಆ ಥರ ಮಾಡಿರಿ. ಅದು ಲೈಟ್ ಡಿಮ್ ಅದ, ಫೋಕಸ್ ಆಗಲಾಗ್ಯದ ಪ್ರಾಪರ. ಭಾರಿ ಅದ. ಈ ಗುಹೆದಾಗ ಏನಂದಪ್ಪ ಅಂದ್ರೆ ಚಿಕ್ಕದೊಂದು ಸಣ್ಣ ಗುಹೆ ಥರ ಅದಂತ ಈ ಪ್ಲೇಟ್ ಒಳಗೆ. ಅದು ತೆಗೆದ್ರೆ ಒಳಗೆ 9 ಫೀಟಷ್ಟು ಆಳ ಅದಂಥದ್ದು. ಇಲ್ಲಿ ಹಾಲು ಉಕ್ಕಿ ಬರ್ತೀವಿ ಅಂತ ಆ್ಯಕ್ಚುಲಿ ಏನದು ನೋಡಲ್ಲಿ. ಇಲ್ಲೆಲ್ಲ ಮುಂಚೆ ನೀರು ಹರಿತೀವಂತ, ಈಗೇನೋ ಸ್ಟಾಪ್ ಆಗ ಮುಂದೆ ಮಳೆಗಾಲದ ನೀರು ಹರಿಬೋದೇನೋ ಮೋಸ್ಟ್ಲಿ. ಇದು ಧ್ಯಾನ ಮಾಡೋ ಗುಹೆ ಒಳಗಿರೋದು ಆ್ಯಕ್ಚುಲಿ. ಇದು ಹಾವಿನ ಪರಿ ಇದೆ ನೋಡ್ರಲ್ಲ, ಹಾವಿನ ಪರಿ ಬಿಟ್ಟದ ಹಾವಲ್ಲಿ ಆ್ಯಕ್ಚುಲಿ. ಅಂದ್ರೆ ಹಾವು ಅದ ಮೋಸ್ಟ್ಲಿ. ಅಲ್ಲೆಲ್ಲ ಪರಿ ಅದಾವ್ರಿ, ಹಾವಿನ ಪರಿ ಅದಾವ್ರಿ. ಹೋಗ್ತಿದ್ರು ನಾನು ಇಲ್ಲಿ ನಾನು ನೋಡ್ತೀನಿ. ಮತ್ತೆ ಕಣ್ಣ ಬೆಳಕು ಜಾಸ್ತಿ ಆಗ್ತಾವ, ಅದಕ್ಕೆ ದೂರ ಇಡಬೇಕು. ಈಗ ನಾಗ ಹಾವಿನ ಪರಿ ಅದಾವ್ರಿ ಸರಿ. ಈಗ ಹಾವಿನ ಪರಿ ಇಂಥ ಜಾಗ ತಪಸ್ಸೆ ಕೂಡ್ತಾರವ್ರು ಅಂದ್ರೆ ನಿಜವಾಗ್ಲೂ ಗ್ರೇಟ್ ಅನ್ಬೇಕು. ಯೋಗಿ ಋಷಿಗಳೆಲ್ಲ ಇಂಥ ಏಕಾಂತ ಜಾಗನೇ ಜಾಸ್ತಿ ಹುಡುಕ್ತಾರೆ. ಅವರಿಗೆ ಈ ಸಮಾಜದಿಂದ ದೂರ ಇದ್ದುಬಿಟ್ಟು ಏಕಾಂತದಲ್ಲಿ ಅವ್ರ ಸಾಧನೆನ ಪ್ರಾಕ್ಟೀಸ್ ಮಾಡ್ತಾರೆ ಅವರು. ಅಬ್ಬಾ ಬ್ಯೂಟಿಫುಲ್. ಅಂದರೆ ನಮ್ಮ ತಾಯಿಯವರು ಅನುಷ್ಠಾನ ಮಾಡಿದ್ರು. 1 ತಿಂಗಳ ದಿವಸ ಕೀಲಿ ಹಾಕಿಟ್ಟೆವು ಅವರಿಗೆ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ
ತಸ್ಮೈ ಶ್ರೀ ಗುರುವೇ ನಮಃ. ಇದು ಪಾಂಡವರಣಿ ಅಂತ ಪುಣ್ಯಕ್ಷೇತ್ರ. ಪಾಂಡವರ ಅಣಿ ಅನ್ನೋಕ್ಕೆ ಕಾರಣ ಏನು ಅಂತ ಕೇಳಿದ್ರೆ, ದ್ವಾಪಾರದೊಳಗೆ ಪಗಡಿ ಆಟದೊಳಗೆ ಸೋತು ಪಾಂಡವರು ಸಂಚಾರ ಮಾಡ್ಕೋತ ಅವರು ಕಾಡು ಸೇರಿದರು. ಕಾಡು ನಾಡುಗಳನ್ನೆಲ್ಲ ಸಂಚಾರ ಮಾಡುತ್ತಾ ಈ ಪಾಂಡವರ ಅಣಿಗೆ ಬಂದರು. ಪಾಂಡವರ ಅಣಿಗೆ ಬಂದು ಇಲ್ಲಿ ಮಲ್ಲಿಕಾರ್ಜುನ ದೇವಸ್ಥಾನ, ಪಾಂಡವರು ಬರೋಕ್ಕಿಂತ ಪೂರ್ವದಲ್ಲಿ ನಿರ್ಮಾಣ ಆದ ದೇವಸ್ಥಾನ. ಶ್ರೀರಾಮಚಂದ್ರ 14 ವರ್ಷ ವನವಾಸ, ಆ ವನವಾಸ ಸಮಯದೊಳಗೆ ಶ್ರೀರಾಮಚಂದ್ರ ಈ ಕ್ಷೇತ್ರಕ್ಕೆ ಬಂದು ಇಲ್ಲಿ ಮಲ್ಲಿಕಾರ್ಜುನ ಅಂಥೇಳಿ ಒಂದು ಲಿಂಗಪೀಠ ಸ್ಥಾಪನೆ ಮಾಡಿ ನರುಣ ಕ್ಷೇತ್ರಕ್ಕೆ ಹೋದರು. ಆ ನರುಣದೊಳಗೂ ಕೆಲವು ಕುರುಹುಗಳು ಅದಾವು. ಅದೇ ಪ್ರಕಾರ ಈ ಪಾಂಡವರ ಅಣಿಯೊಳಗೂ ರಾಮಚಂದ್ರ ಸ್ಥಾಪನೆ ಮಾಡಿದ ಲಿಂಗಪೀಠ ಐತಿ. ದ್ವಾಪಾರದೊಳಗೆ ಪಾಂಡವರು ಪಗಡಿ ಆಟದೊಳಗೆ ಸೋತು ಎಲ್ಲ ಕಡೆ ಸಂಚಾರ ಮಾಡ್ಕೋತ ಈ ಪಾಂಡವರ ಅಣಿಗೆ ಬಂದು ಕೆಲವೊಂದು ದಿವಸ ಅಂತಂದ್ರೆ ಭಾಳೇ ದಿವಸ ಅವರು ಇಲ್ಲಿ ಉಳ್ಕೊಂಡ್ರು. ಕೆಲವೊಂದು ದಿವಸ ಉಳ್ಕೊಂಡ್ರೆ ಈ ಕ್ಷೇತ್ರಕ್ಕೆ ಅವ್ರ ಹೆಸರು ಬರ್ತಿದ್ದಿಲ್ಲ. ಅವ್ರ ಹೆಸರು ಬರಬೇಕು ಅಂತಂದ್ರೆ ಕೆಲವೊಂದು ದಿವಸ ಉಳ್ಕೊಂಡಾರ ಅಂಥೇಳಿ ಈ ಕ್ಷೇತ್ರಕ್ಕೆ ಪಾಂಡವರಣಿ ಅಂತ ರೂಢಿ ಒಳಗೆ ಮೂಡಿ ಬಂದುಬಿಡ್ತು. ಪಾಂಡವರು ಅವರು ಕುರುಗಳು ಅದಾವು ಇಲ್ಲಿ. ಏನು ಅವ್ರ ಕುರುಗಳು ಅಂತ ಕೇಳಿದ್ರೆ, ಮಲ್ಲಿಕಾರ್ಜುನ ದೇವಸ್ಥಾನದ ಬಗಲಾಗ 7.5 ಎಕರೆ ಭೂಮಿ ಐತಿ. 7.5 ಎಕರೆ ಭೂಮಿ ಒಳಗೆ ಅವರು ಪಾಂಡವರು ವಾಸ ಮಾಡ್ತಿದ್ದರು. ಅವ್ರಿಗೆ ಆಹಾರ ಬೇಕಲ್ಲ, ಆಹಾರ ಬೇಕು. ಎಲ್ಲಿ ಗಡ್ಡೆ ಗೆಣಸು ಸಿಗ್ತಾವ ಅಲ್ಲಿ ಗಡ್ಡೆ ಗೆಣಸು ತಿಂತಿದ್ರು. ಎಲ್ಲಿ ಗಡ್ಡೆ ಗೆಣಸು ಸಿಗಲ್ಲ ಅಲ್ಲಿ ಹಾಲು ಕುಡಿದಕ್ಕೆಸಿಂದ ಬದುಕುತ್ತಿದ್ದರು ಅವರು. ಆ ಹಾಲು ಬೇಕು ಅಂತಂದ್ರೆ ಅವ್ರಿಗೆ ಕೆಲವು ಆಕಳುಗಳಿದ್ದು. ಅವರು ಇದು ಯಾರೂ ನೋಡಿಲ್ಲ, ಆದರೂ ರೂಢಿ ಒಳಗೈತಿ ಅಂತ ಹೇಳಬೇಕಾಗ್ತದೆ. ಹಾಲು ಕುಡಿದಕ್ಕೆಸಿಂದ ಅವರು ಬದುಕುತ್ತಿದ್ದರು. ಈ ಕರಿನ ದೊಡ್ಡಿ ಒಳಗೆ ಅದಕ್ಕೆ ಅವ್ರು ವಾಸ ಮಾಡೋಂಥ ವಾಸಸ್ಥಳಕ್ಕೆ ಕರಿನ ದೊಡ್ಡಿ ಅಂತ ಹೆಸರೈತಿ ರೂಢಿ ಒಳಗೆ. ಕರಿನ ದೊಡ್ಡಿ ಅಂತಂದ್ರೆ ಹ್ಯಾಂಗ ಅಂತ ಕೇಳಿದ್ರೆ, ಈಗ ಪೂಜಾರಿಗಳು ಇರ್ತಾರೆ ಕುರುಬರು. ಆ ಕುರುಬರು ಕುರಿ ಕಟ್ತಾರೆ. ಆ ಕುರಿ ಕಟ್ಟ ಜಾಗಿಗೆ ಏನಂತಾರೆ, ಕುರಿ ದಡ್ಡಿ ಅಂತಾರೆ. ಹಂಗೆ ಇವರು ಆಕಳುಗಳು ಕಟ್ಟುತ್ತಿದ್ದರಲ್ಲ, ಆಕಳುಗಳು ಮುಂಜಾನೆ ಬಿಟ್ಟರು ಅಂತಂದ್ರೆ ಇಲ್ಲಿಂದ 65 ಕಿಲೋಮೀಟ್ರ್ ಆಗ್ತದೆ. ಯಾವ ಕ್ಷೇತ್ರ ಅಂತ ಕೇಳಿದ್ರೆ ಬಸವ ಕಲ್ಯಾಣ ಹತ್ರ ತ್ರಿಪುರಾಂತ ಕೆರೆ. ಆ ತ್ರಿಪುರಾಂತ ಕೆರೆವರೆಗೆ ಮೈಕೋತ ಹೋಗಿ ತ್ರಿಪುರಾಂತ ಕೆರೆ ಒಳಗೆ ನೀರು ಕುಡಿದು ಹೊಳ್ಳಿ ಬರ್ತೀವಿ. ಹೊಳ್ಳಿ ಈ ಕ್ಷೇತ್ರಕ್ಕೆ ಬಂದು ಕೆಸಿಂದ ಇರ್ತೀವಿ. ಅವು ಆಕಳುಗಳು ಬಿಟ್ಟ ಬೆಳಕ ಕರಾಗಳು ಏನಿರ್ತೀವು ಅವೆಲ್ಲ ಹೆಂಡಿ ಕಸ ಕಡ್ಡಿ ಇಲ್ಲಿ ನಿಂತು ಬುಟ್ಟಿ ಒಳಗೆ ತುಂಬಿ ಭೀಮಸೇನ ಚೆಲ್ಲದ ಅಂತಂದ್ರೆ 12 ಕಿಲೋಮೀಟ್ರ್ ಮೇಲೆ ಹೋಗಿ ಬಿದ್ದದ. ಅದು ಇವತ್ತು ನಮಗೆ ನೋಡಕ್ಕೆ ಸಿಗುತ್ತದೆ. ಅದು ಎಲ್ಲಿ ಐತಪ್ಪ ಅಂತ ಕೇಳಿದ್ರೆ ಹತಗುಂದಿ ಹತ್ತಿರ ಬರ್ತೈತಿ. ಅದಕ್ಕೆ ಹುಲ್ತಿಪ್ಪಿ ಅಂತ ಹೆಸರೈತಿ. ಆವತ್ತಿನ ಹೆಂಡಿ ಕಸ ಕಡ್ಡಿ ಇವತ್ತು ನಮಗೆ ನೋಡಕ್ಕೆ ಸಿಗುತ್ತೈತಿ ಅಲ್ಲಿ. ಇದು ಕುರು ಐತಿ ಅಂತಂದ ಬೆಳಕ ಪಾಂಡವರು ಇಲ್ಲಿ ಬಂದಿಲ್ಲ ಅಂತ ಅನ್ನಕ್ಕೆ ಮೇಳಿಲ್ಲ, ಖರೆ ಐತಿ ಮಾತ. ಅವು ಕರಗಳು ಕಟ್ಟುತ್ತಿದ್ದರು ಅಂತ ಹೇಳಿ ಕೆಸಿಂದ ಅದಕ್ಕೆ ಇವತ್ತಿಗೂ ಕರಿನ ದೊಡ್ಡಿ ಹೆಂಗೆ ಕುರಿ ದಡ್ಡಿ ಹೆಸರೈತಿ, ಹಂಗೆ ಇದಕ್ಕೆ ಕರಿನ ದೊಡ್ಡಿ ಅಂತ ಹೆಸರೈತಿ. ಪಾಂಡವರು ಇಲ್ಲಿ ಭಾಳ ದಿವಸ ಉಳ್ಕೊಂಡ್ರು. ಪಾಂಡವರು ಹೋದ ಬಳಿಕ ಇಲ್ಲಿ ಹ್ಯಾಂಗೋ ಏನು ಸುದ್ದೋ ಸುಮ್ಮೊಂದು ಸಣ್ಣ ಕ್ಷೇತ್ರ ಇತ್ತು. ಅವರು ಹೋಗಿ ಕೆಸಿಂದ್ರ ಇವತ್ತಿಗೆ 5,500 ವರ್ಷ ಆಯಿತು ಅವ್ರದ್ದಾಗಿ. ಪಾಂಡವ್ರದಾಗಿ 5,500 ವರ್ಷ ಆಯಿತು. ಅವ್ರದ್ದು ಹೆಸರು ಉಳ್ದದ ಈ ಕ್ಷೇತ್ರಕ್ಕೆ. ಇಲ್ಲಿ ಪಾಂಡವರಣಿ ಅಂತ ಹೇಳಿ ಕೆಸಿಂದ ರೂಢಿ ಒಳಗೈತಿ. ಎಲ್ಲರಿಗೆ ಪರಿಚಯ ಐತಿ, ಸುತ್ತಿನ ಊರದವ್ರಿಗೂ ಪರಿಚಯ ಐತಿ, ಭಾಳ ಮಂದಿಗೆ ಪರಿಚಯ ಐತಿ. ಆದರೆ ಈ ಜಾಗಿನೊಳಗೆ ವಾಸ ಯಾರೂ ಮಾಡಿಲ್ಲ, ಯಾವ ಮಹಾತ್ಮರನ್ನೂ ಮಾಡಿಲ್ಲ. ಭಾಳ ಮಂದಿ ಮಹಾತ್ಮರು ಬಂದು ಹೋಗ್ಯಾರ, ಅನುಷ್ಠಾನ ಮಾಡ್ಯಾರ. ಎಷ್ಟೋ ಮಂದಿ ಅನುಷ್ಠಾನ ಅರ್ಧ ಒಟ್ಟಾಗ್ಯಾವ, ಎಷ್ಟೋ ಮಂದಿ ಕುಂತ ಕೆಸಿಂದ ಎದ್ದು ಹೋಗ್ಯಾರ.
ಆದರೆ ಪರಿಪಕ್ವ ಪೂರ್ಣ ಅನುಷ್ಠಾನ ಯಾರೂ ಆಗಿಲ್ಲ. ಯಾಕಾಗಿಲ್ಲ ಅಂತ ಕೇಳಿದ್ರೆ, ಮನುಷ್ಯಗೆ ಮಚ್ಚಿಲೆ ಹೊಡೆಯವರಿದ್ದರೆ ಆಗ್ತವೆ ಹೊರತಾಗಿ ಮನುಷ್ಯಗೆ ಮಚ್ಚಿಲೆ ಹೊಡೆಯವರಿಲ್ಲ ಅಂತಂದ್ರೆ ಆಗಲ್ಲ. ಮನಸ್ಸ ಹರಿಬಿಡಬಾರ್ದಾಗ್ತದೆ. ಬೇಕು ಅನ್ನುವಂಥ ವಾಸನೆಗಳೆಲ್ಲ ತೆಗೆದು ಒಗಿಬೇಕಾಗ್ತದೆ. ಕೆಲವೊಂದು ಸ್ಥಳಗಳು ಅದಾವೆ, ಅಂಥ ಸ್ಥಳಗಳು ಕೆಲವೊಂದು ಅದಾವೆ. ಕೆಲವೊಂದು ಸ್ಥಳದೊಳಗೆ ನೀವು ಹ್ಯಾಂಗೆ ಮಾಡಿರಿ ಭೀ ನಡೀತದೆ, ಆದರೆ ಕೆಲವೊಂದು ಸ್ಥಳದೊಳಗೆ ನಡೆಯಿಲ್ಲ. ಯಾಕೆ ನಡೆಯಿಲ್ಲ ಅಂತ ಕೇಳಿದ್ರೆ, ಕೂಡಲ ಸಂಗಮದೊಳಗೆ ಕೃಷ್ಣಾ ನದಿ, ಮಲಪ್ರಭಾ ನದಿ, ಘಟಪ್ರಭಾ ನದಿ ಹರಿದವಂತ ಹೇಳಿ ಕೇಸಿಂದ್ರಿ ಅದಕ್ಕೆ ತ್ರಿವೇಣಿ ಸಂಗಮ ಅಂತಂದರು. ತ್ರಿವೇಣಿ ಸಂಗಮ ಅಂತ ಅಂದ್ರೆ ಅಲ್ಲಿ ಈಗ ಮೊನ್ನೆ ಐತಲ್ಲ ಕ್ಷೇತ್ರ, ದೊಡ್ಡ ಯಾತ್ರಾ ಆಯಿತು. ಅಲ್ಲಿನೂ ನದಿಗಳು 3 ಹರಿದಾವು. ಹಂಗೆ ಈ ಪಾಂಡವರ ಹಣಿ ಒಳಗೂ ಒಂದು ತ್ರಿವೇಣಿ ಸಂಗಮ ಅಂತ ಐತಿ. ಏನು ತ್ರಿವೇಣಿ ಸಂಗಮ ಅಂತ ಕೇಳಿದ್ರೆ, ಮಲ್ಲಿಕಾರ್ಜುನ ಬಲಗಡೆ ಕೆರೆ ಐತಿ. ಮಲ್ಲಿಕಾರ್ಜುನ ಬಲಗಡೆ ಕೆರೆ ಐತಿ. ಆ ಕೆರೆಗೆ ಏನಂತಾರಪ್ಪ ಅಂತ ಕೇಳಿದ್ರೆ, ನೀರಿನ ತಡೆ. ನೀರಿನ ತಡೆ, ಲಿಂಗದ ಗುಡೆ, ಆಲದ ಜಡೆ. ಈ 3 ಸಂಗಮ ಇಲ್ಲಿ ಅದಾವು. ಈ 3 ಸಂಗಮ ಅಂಥವ್ರಿಗೆ ಇಂಥವ್ರಿಗೆ ವಶ ಆಗುವಂಥ ಸ್ಥಳ ಅಲ್ಲ ಇದು. ಅಂಥ ಬಲವಂತ ಇದ್ದವ್ರಿಗೆ ಮಾತ್ರ ಸಾಧ್ಯ. ಕತ್ತಪಕ್ಕ ಇದ್ದವ್ರಿಗೆ ಒಲೆಂಥ ಸ್ಥಳ ಅಲ್ಲ ಇದು. ಭಾಳ ಬಂದೂರು ಸ್ಥಳ ಐತಿ. ನಾವು ಆ ಭಗವಂತಗೆ ನಮ್ಮ ಸರ್ವಸ್ವ ಅರ್ಪಣೆ ಮಾಡಿದೆವು ಅಂತಂದರೆ ಆ ಜಾಗ ವಶ ಆಗ್ತದೆ, ಇಲ್ಲಂದ್ರೆ ಸಾಧ್ಯ ಇಲ್ಲ. ಹೀಗಾಗಿ ಭಾಳ ಮಂದಿ ಮಹಾತ್ಮರು ಬಂದು ಹೋಗ್ಯಾರ, ಯಾರಿಗೂ ಸಾಧ್ಯ ಆಗಿಲ್ಲ. ನಾವು ಲಿಂಗಾನಂದ ಶರಣರು ಅಂತ ನಾವು ದಂಪತಿಗಳದೆವು. ನಾವು ಅತ್ತಾಗ ಬಾಗಲಕೋಟೆ ಕಡೆ ಇದ್ದವರು. ಮುಂದೆ ಕಲಬುರಗಿ ಒಳಗೊಂದು ಮಠ ಮಾಡಿದೆವು ನಾವು. ನಮ್ಮ ಗುರುಗಳು ಕಲಬುರಗಿ ಒಳಗೊಂದು ಮಠ ಮಾಡಿದ್ರು. ಎಲ್ಲಿ ಮಾಡಿದ್ರು ಅಂತ ಕೇಳಿದರೆ, ಡಬರಾಬಾದ್ ಕ್ರಾಸ್ ಚೋರ್ ಗುಮ್ಮಜ್ ಹತ್ರ ಅಕ್ಕಲಕೋಟೆ ರೇವಣಸಿದ್ದೇಶ್ವರ ಶಿವಶರಣ ಸ್ವಾಮಿ ಮಠ ಅಂತ ಐತಿ. ಆ ಮಠಕ್ಕೆ ನಮಗೆ ತಂದು ನಮ್ಮ ಅಪ್ಪವ್ರು ನಮಗೆ ಅಲ್ಲಿಟ್ಟರು, ಇದೇ ಮಠ ನೋಡ್ಕೊಂಡು ಹೋಗಪ್ಪ ಅಂತ. ಮುಂದೆ ಬರ್ಬರ್ತಾ ಅಲ್ಲಿ 2010 ನಮ್ಮ ದಂಪತಿಗಳಂತ ಏನಂದೆವು, ಅವ್ರಿಗೆ ದಂಪತಿ ಅನ್ನಕ್ಕೆ ನಮಗೆ ನಾಚಿಕೆ ಬರ್ತದೆ. ಯಾಕಂತ ಕೇಳಿದ್ರೆ, ಅವ್ರಿಗೆ ನಾವು ಅವ್ವ ಅಂತೇವು. ಜೀವನ ಅಂತಂದ್ರೆ ಇದಕ್ಕೆ ಅಂತಾರೆ. ದೇವರ ನಮಗೆ ಬದುಕು ಯಾಕೆ ಕೊಟ್ಟನಪ್ಪ ಅಂತ ಕೇಳಿದ್ರೆ, ಸಾಯುವವರೆಗೆ ಸಂಸಾರದೊಳಗೆ ಇರಲಿ ಅಂತಲ್ಲ. ಸತಿಪತಿಗಳು ಒಂದಾದ ಭಕ್ತಿ ಹಿತವಾಗಿಪ್ಪದು ಶಿವಂಗೆ, ಸತಿಪತಿಗಳು ಒಂದಾಗದ ಭಕ್ತಿ ಅಮೃತದೋಳು ವಿಷಯ ಬೆರೆಸಿದಂತೆ ಕಾಣ ರಾಮನಾಥ ಅಂತ ದೇವರ ದಾಶಿಮೆಯನವರು ವಚನ ಪ್ರಕಾರ ನಡೆದ್ರೆ ಅದು ಒಂದು ಧರ್ಮ, ಅದು ಒಂದು ಸಂಸಾರ. ಆ ಸಂಸಾರ ಸಸಾರ ಆಗಬೇಕಪ್ಪ ಅಂತಂದ್ರೆ ದಾಶಿಮೆಯನವ್ರ ವಚನ ನಾವು ಆಧಾರದೊಳಗೆ ಇಟ್ಕೊಂಡು ಸಂಸಾರ ಮಾಡಬೇಕು. ನಾವು ಸಾಯುವವರೆಗೆ ಸಂಸಾರದೊಳಗೆ ಇರಲಿ ಅಂತ ಹೇಳಿ ನಮಗೆ ಭಗವಂತ ಕಳಿಸಿಲ್ಲ, ಸಂಸಾರ ಸಸಾರ ಮಾಡ್ಕೊಳಕ್ಕೆ ಕಳಿಸ್ಯಾನ. ಈ ಜನ್ಮ ಬರಾಕ ಎಷ್ಟೋ ಕಷ್ಟ ಆಗೈತಿ. ಈ ಕಷ್ಟ ನಿವಾರಣೆ ಆಗಬೇಕಾದ್ರೆ ನಾವು ಗಂಡಗೆ ಹೆಂಡತಿ ತಾಯಿ ಆಗಬೇಕು, ಹೆಂಡತಿಗೆ ಗಂಡ ಅಪ್ಪ ಆಗಬೇಕು, ಅಂದಾಗಿದು ಸಂಸಾರ ಆಗ್ತದೆ. ನಾವು ಆ ರೂಢಿ ಒಳಗೆ ಬಂದವರದೆವು. ಈ ಕಲಬುರಗಿ ಒಳಗೆ ಬಂದು 2010 ತನಕ ನಾವು ಕಲಬುರಗಿ ಒಳಗೆ ಉಳಿದೆವು. 2010 ನಮ್ಮ ಶರಣಮ್ಮನವರು ಅಂದರೆ ನಮ್ಮ ತಾಯಿಯವರು ಅನುಷ್ಠಾನ ಮಾಡಿದರು. 1 ತಿಂಗಳ ದಿವಸ ಕೀಲಿ ಹಾಕಿಟ್ಟೆವು. ಅವ್ರಿಗೆ ಕೀಲಿ ಹಾಕಿಟ್ಟೆವು. ಭಾಳ ಕ್ಷೀಣ ಆದರು. ಕ್ಷೀಣ ಆದ ಕೂಡಲೇ ನಾವೇನು ಮಾಡಿದೆವು, ಮತ್ತು ಬಾಗಲಕೋಟೆ ಕಡೆ ಹೋಗಬೇಕು. ಯಾಕೆ ಅಂತ ಕೇಳಿದ್ರೆ, ಊರನ ಗಾಳಿ ಜಡ್ಡು ತರ್ತದ, ಊರು ಹೊರಗಿನ ಗಾಳಿ ಜಡ್ಡು ಕಳೀತದೆ. ಇದು ಜಡ್ಡು ಕಳೀತದ ಅಂತ ಹೇಳಿ ಕೇಸಿಂದ್ರೆ ನಾವು ಆಗ್ತಾಗ ತಯಾರಾದೆವು. ನಮಗೆ ಇಲ್ಲಿ ಒಬ್ಬರು ಕುಂಶಿಯವರು ಶರಣರು ಅದಾರ, ಶಿವಶರಣಪ್ಪ ಹಿಪ್ಪರಿಗೆ ಅಂಥೇಳಿ. ಅವ್ರಂದರು, ಯಪ್ಪ ಮತ್ತು ಆ ಕಡೆ ಹೋಗ್ತಿದ್ದೆ ಅಂದ್ರೆ ಅಷ್ಟು ದೂರ ಯಾಕೆ ಹೋಗ್ತೀವಿ, ನಮ್ಮ ಸೀಮೆ ಒಳಗೆ ಬರ್ತದೆ ಪಾಂಡವರಣಿ ಅಂತ. ಆ ಪಾಂಡವರಣಿ ಒಳಗೆ ಇಲ್ಲೇ ಇದ್ದು ಬಿಡು, ಕೆಲವೊಂದು ದಿವಸ ಇದ್ದರೆ ಇಲ್ಲೇ ಇದ್ದು ಬಿಡು, ಮತ್ತು ಅವರೆಲ್ಲ ಸುಧಾರಣೆ ಆದ್ಬಿಡಕ್ಕೆ ಮತ್ತೆ ಬಟ್ಟಕ್ಕೆ ಬರಗತ್ತಿ. ಅದ್ರ ಜಾಗ ಭಾಳ ಬೇರಿಕೆ ಇದೆಪ್ಪ. ಯಾರ್ಯಾರೂ ಉಳಿದಿಲ್ಲ ಇವತ್ತಿನ ನೋಡು ಹ್ಯಾಂಗೆ ಮಾಡ್ತಿ. ನಾ ನಡೆದ ವಿಷಯ ಹೇಳೀನಿ. ಆಯ್ತಪ್ಪ, ಎಲ್ಲಿ ಜಾಗ ಬಿರ್ಸದಲ್ಲ ಅಲ್ಲಿದ್ದರೆ ಮನುಷ್ಯಂದೊಂದು ಕಿಮ್ಮತ್ತು ಬರ್ತದೆ. ನಾ ಅಲ್ಲೇ ಇರ್ತೀನಿ ಅಂತ ಹೇಳಿ ಕೇಸಿಂದ್ರೆ ಸೈಕಲ್ ಮೋಟ್ರ್ಗಳು ತಂದು ನೋಡಿದೆವು. ಜಾಗ ಅತಿ ಆನಂದ ಅನ್ನಿಸ್ತು. ಸಣ್ಣ ಕ್ಷೇತ್ರ ಇತ್ತು, ಸಣ್ಣದೊಂದು ಗುಡಿ ಇತ್ತು. ಆ ಗುಡಿ ಒಳಗೆ ಒಬ್ಬರೇ ಕೂಡಾಕ ಬರ್ತಿತ್ತು. ಆದ್ರೆ ಆ ಜಾಗಿನೊಳಗೆ
ಅಪಾರವಾದ ಶಕ್ತಿ.